ಏನಿದು ಅರ್ಶಿನ ಗಿಡಗಳನ್ನೆಲ್ಲ ಏನು ಬಟ್ಟೆ ಬ್ಯಾಗಲ್ಲಿ ಈ ಥರ ಮಾಡಿ ಇಟ್ಟಿದ್ದೀರಿ? ಅದು ಹಳೆ ಬಟ್ಟೆ ಬ್ಯಾಗಲ್ಲಿ, ಇಲ್ಲಿ ಹಳೆ ಗೋಣಿ ಚೀಲದಲ್ಲಿ ಅನ್ಕೊತಿದ್ದೀರಾ? ಎಸ್, ನಾನು ಬೇಕಂತಲೇ ಹಾಗೆ ಮಾಡಿದ್ದೀನಿ. ಹೇಗಿದ್ದರೂ ಹಾಳಾಗಿರುವಂಥವು ಅದನ್ನು ಚೀಲ ಟೈಪ್ ಹೊಲಿದು ಸ್ವಲ್ಪ ಕಾಯ್ಕತ್ತ ಹಾಕಿ ಅದನ್ನು ಏನು ಮಾಡಿದ್ದೀನಿ, ಅದರಲ್ಲಿ ಮಣ್ಣೆಲ್ಲ ತುಂಬಿಸಿ ಬೇಕಾದ ಗೊಬ್ಬರ ಹಾಕಿ ಅರಿಶಿಣದ ಬೇರನ್ನು ನೆಟ್ಟಿದ್ದೀನಿ. ಇದರಿಂದ 2 ಐಡಿಯಾ ಆಯಿತು. ಅರಿಶಿಣದ ಗಿಡಗಳು ಹಾಗೆ ಪ್ರಿಸರ್ವ್ ಆಗಿರ್ತವೆ. ನೆಲದಲ್ಲಿ ನೆಟ್ಟರೆ ಏನಾಗ್ಬೋದು, ನಮ್ಮ ಕಂಡೀಷನ್ನಿಗೆ ಗ್ರಾಸ್ ಕಟ್ ಮಾಡುವಾಗ, ಇಲ್ಲೆಲ್ಲ ಗ್ರಾಸ್ ಇದೆ ನೋಡಿ, ಗ್ರಾಸ್ ಕಟ್ ಮಾಡುವಾಗ ಅದು ಹಾಳಾಗಿ ಹೋಗ್ಬೋದು. ಮತ್ತು ಇದು ಕೋಸ್ಟಲ್ ಏರಿಯಾ ಆದ್ದರಿಂದ ಈ ಜಾಗದಲ್ಲೆಲ್ಲ ನೀರು ನಿಲ್ಲುತ್ತೆ, ಕೊಳೆತು ಹೋಗುವ ಚಾನ್ಸಸ್ ಇರ್ತದೆ. ಈ ಥರ ಮಾಡಿದ್ರಿಂದ ಸ್ವಲ್ಪ ಎತ್ತರವಾಗಿ ಇರುತ್ತೆ ಆ ಜಾಗಗಳು. ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಂಥ ಕಡೆ ಅರಿಶಿನ ನೆಟ್ಟಿದ್ದೀನಿ ಅಂತ. ಮತ್ತೊಂದು ಇಂಪಾರ್ಟೆಂಟ್ ಥಿಂಕ್ ಅಂದರೆ, ನಮಗೆ ಕೋಕೋನಟ್ ಹಸ್ಕ್ ವೇಸ್ಟ್ ಥರ ಬಿದ್ದಿರುತ್ತೆ. ಅದಕ್ಕೆ ಮಾಡಿರುವ ಗ್ರೇಟ್ ಉಪಾಯವೇ ಇದು. ಇಲ್ಲಿ ಸುರುಳಿ ಹೂವಿನ ಗಿಡ ನೆಟ್ಟಿದ್ದೀನಿ, ಜಿಂಜರ್ ಲಿಲ್ಲಿ. ಅದೇ ಥರ ಮಾಡಿ ಹಳೆ ಬ್ಯಾಗ್ ಹೇಗಿದ್ದರೂ ವೇಸ್ಟ್, ಏನು ಮಾಡೋಕ್ಕಾಗಲ್ಲ, ಏನು ತುಂಬಿಸಿ ಇಡೋಕ್ಕಾಗಲ್ಲ. ಮಳೆಗೆ ನೆಂದು ಲಡ್ಡಾಗಿ ಹೋಗಿದೆ. ಮತ್ತು ತುಂಬ ವರ್ಷಗಳಾಗಿ ನಾವು ಎಷ್ಟು ಸೇಫಾಗಿಟ್ಟು ವರ್ಷಗಳಾದ ನಂತರ ಪುಡಿ ಆಗುತ್ತೆ, ಏನು ತುಂಬಿಸಿ ಇಡೋಕ್ಕಾಗಲ್ಲ. ಅಂಥ ಬ್ಯಾಗ್ಗಳಲ್ಲಿ ಇಂಥ ಗಿಡಗಳು, ಮೊನೊಕಾಟಿಲಿಡನ್ಸ್ ಹೆಚ್ಚಾಗಿ ನೆಟ್ಟಿದ್ದೀನಿ. ದಾಸವಾಳ ಗಿಡಗಳನ್ನು ನೆಟ್ಟಿದ್ದೀನಿ. ಇಲ್ಲಿ ಮತ್ತೊಂದು ಅರಿಶಿನ ಗಿಡ ಇದೆ, ತುಂಬ ಚೆನ್ನಾಗಿದೆ. ಆಗಾಗ ಲಿಕ್ವಿಡ್ ಫರ್ಟಿಲೈಸರ್ ಇಂಥವುಗಳನ್ನು ಎಲ್ಲ ಹಾಕಿ ಬಿಡ್ಬೋದು. ಓಕೆ, ಡಿಸೆಂಬರ್ ಹೊತ್ತಿಗೆ ಅದು ನಾಟಿಗೆ ಬರುತ್ತಲ್ವ, ಆಗ ಬ್ಯಾಗ್ ಕಂಪ್ಲೀಟಾಗಿ ಓರ್ನ್ ಔಟ್ ಆಗಿರುತ್ತೆ. ಆದರೆ ಈ ಬಟ್ಟೆ ಬ್ಯಾಗ್ಗಳು ಮಾತ್ರ ಹರಿಯಲ್ಲ, 3-4 ವರ್ಷಗಳಾದರೂ ಇರ್ತವೆ. ಇಲ್ಲಿ ನೋಡಿ, ದಾಸವಾಳ ಗಿಡ ನೆಟ್ಟಿದ್ದೀನಿ. ಇನ್ನು ಬ್ಯಾಗ್ ಹಾಳಾಗಿ ಹೋದರೆ ಇನ್ನೊಂದು ಬ್ಯಾಗ್ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಸುವರ್ಣಗಡ್ಡೆ ಗಿಡ ನೆಟ್ಟಿದ್ದೀನಿ. ಅದೇ ಥರ ಇದಂತೂ ಕಾಲು ವರ್ಷಕ್ಕೆ ಹಾಕ್ಕೊಂಡಿರುವಂಥ ಬ್ಯಾಗ್, ಅಕ್ಕಿ ಚೀಲದ ಬ್ಯಾಗ್ ಕಾಲು ವರ್ಷಕ್ಕೆ ಹಾಕ್ಕೊಂಡಿದ್ವಿ. ಈಗ ಸುವರ್ಣಗಡ್ಡೆ ನಡಿಲಿಕ್ಕಾಯ್ತು. ಎಲ್ಲ ಹರಿದು ಕಿಂತಾಗಿತ್ತು, ತುಂಬ ಹಾಳಾಗಿತ್ತು. ಅದನ್ನು ಸ್ವಲ್ಪ ಸ್ಟಿಚ್ ಮಾಡಿಬಿಟ್ಟು ಬ್ಯಾಗ್ ಟೈಪಿಗೆ ತಂದು ಅದರಲ್ಲಿ ಕಾಯಿ ಸಿಪ್ಪೆ ಮತ್ತು ಮಣ್ಣೆಲ್ಲ ಹಾಕಿ ನೆಟ್ಟಿದ್ದೀನಿ. ಈಗ ಇಷ್ಟು ದೊಡ್ಡದಾಗಿದೆ. ಇದು ಸಹ ಡಿಸೆಂಬರ್ ಹೊತ್ತಿಗೆ ಬರುತ್ತೆ.